ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಎಲ್ರಿಗೂ ಶುಭೋದಯ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಮಂಡೇ ಇವತ್ತು. ಆ್ಯಂಡ್ ವೆರಿ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ನನ್ನ ಮಗನ ಬರ್ಡೇ, ಥರ್ಡ್ ಬರ್ಡೇ 3 ಕಂಪ್ಲೀಟ್ ಆಗಿ 4 ಇಯರ್ಸ್ ಆಗುತ್ತೆ ಈಗ ಅವನ್ಗೆ. ನೋಡಿ ಹೆಂಗೆ ರೆಡಿ ಆಗಿದ್ದಾನೆ ಅವನು ಅಂತ. ಇವತ್ತು ಫುಲ್ ಆಫ್ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವನಿಗೆ ಮತ್ತು ಅಮ್ಮಗೆ, ನನ್ನ ಹಸ್ಬೆಂಡ್ಗೆ, ನಮ್ಮ ಮಮ್ಮಿಗೆ 4 ಜನಕ್ಕೆ ಒಂದು ಸರ್ಪ್ರೈಸ್ ಗಿಫ್ಟನ್ನ ನಾನು ತೊಗೊಂಡು ಬಂದಿದ್ದೀನಿ ಇವತ್ತು. ಸೊ ಬೆಳಗ್ಗೆಯಿಂದ ನನಗೆ ಸ್ನಾನ ಆಗಿದೆ, ರೆಡಿ ಆಗಿದ್ದೀನಿ. ಇವಾಗ ಅವನಿಗೆ ದೇವಸ್ಥಾನ ಕರ್ಕೊಂಡು ಹೋಗಬೇಕು. ಚಿತ್ರಾನ್ನ ಮಾಡಿದ್ದೆ, ತಿಂಡಿಗೆ ಬೇಗ ಆಗುತ್ತೆ ಅಂತಂದೇಳಿ. ಆ್ಯಂಡ್ ಬಾಗಿಲೆಲ್ಲ ತೊಳ್ಕೊಂಡು ಇವಾಗ ಇವರಿಬ್ಬರಿಗೂ ತಿಂಡಿ ತಿನ್ನಿಸ್ಕೊಂಡು ದೇವಸ್ಥಾನ ಕರ್ಕೊಂಡು ಹೋಗಿ ಬರ್ತೀನಿ. ಸೊ ವೇಟ್ ಮಾಡಿ. ಇಬ್ಬರಿಗೂ ಚಿತ್ರಾನ್ನ ಮಾಡಿದ್ದೆ ನಾನು. ಅಮ್ಮಗೆ ಮತ್ತು ಮೈಯಿಗೆ ಇಬ್ಬರಿಗೂ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ. ಇನ್ನೇನು ಆಗಲೇ ಒಂದು 10 ಗಂಟೆ ಏನೋ ಆಗಿತ್ತು. ಅಷ್ಟೋ ತನಕ ಅಮ್ಮು ಹೊಟ್ಟೆ ಅಷ್ಟು ಮಾಡ್ಕೊಂಡು ತಡ್ಕೊಂಡಿದ್ದಾಳೆ ಅಂದರೆ ಹೆಚ್ಚಿನ ಮಾತು. ನಾನು ಇನ್ನೇನು ಹಾಕ್ಕೊಂಡು ಬಂದಿದ್ದ ತಕ್ಷಣ ಅವಳು ಕುತ್ಕೊಂಡು ಕೈ ಹಾಕಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗೆ ಸಿಕ್ಕಾಬಿಟ್ಟೆ ನಗು ಬರ್ತಾ ಇರುತ್ತೆ ಅವಳು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ. ಆ್ಯಂಡ್ ಅವರಿಗೆ ಅದ್ರ ಜೊತೆ ಆ್ಯಪಲ್ ಕೂಡ ಆ್ಯಡ್ ಮಾಡಿದರೆ ಇಬ್ಬರಿಗೂ ತಿಂಡಿ ತಿನ್ನಿಸಿ ನಂತರ ಅವರಿಬ್ರು ಸ್ವಲ್ಪ ವಿಡಿಯೋ ಮಾಡ್ತೀನಿ ನಿಂತ್ಕೊ ಅಂತಂದೇಳಿ ಡ್ರೆಸ್ನ ತೋರಿಸಿ. ಅದಾಗಿದ ಮೇಲೆ ನಾನು ಹಂಗೆ ತಲೆ ಬಾಚ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆ ಹತ್ರನೇ ಇರೋವಂಥ ಶಾರದಾಂಬ ಟೆಂಪಲ್ ಪ್ರತಿ ವರ್ಷವೂ ಇದೇ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ಆ್ಯಂಡ್ ನನ್ನ ಬರ್ಡೇಗೆ ಮಾತ್ರ ಅಥವಾ ನನ್ನ ಹಸ್ಬೆಂಡ್ ಬರ್ಡೇಗೆ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಮಕ್ಳದ್ದು ಇಬ್ಬರದ್ದು ಬರ್ಡೇ ಇದ್ದಾಗ ಆಲ್ಮೋಸ್ಟ್ ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋದು. ಬಟ್ ಈ ಸರಿ ಮತ್ತು ಹೋದ ವರ್ಷ ನಮ್ಮಪ್ಪ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು ಹೋದ ವರ್ಷ. ಸೊ ಅದಕ್ಕೆ ಈ ವರ್ಷವೇ ಇಲ್ಲಿಗೆ ಶಾರದಾಂಬ ಟೆಂಪಲಿಗೆ ಕರ್ಕೊಂಬರೋಣ ಅಂತಂದೇಳಿ ಇಲ್ಲೇ ಕರ್ಕೊಂಡು. ಇನ್ನೊಂದು ನಾನು ಅಮ್ಮ ಹೆಸರಲ್ಲಿ ನಾನು ಹಿಂದಿನ ದಿನವೇ ಪೂಜೆ ಕೊಡಬೇಕಿತ್ತು, ಪೂಜೆ ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ಆ್ಯಂಡ್ ಇಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಮೈಯಿಗೂ ಕೂಡ ಮೈಯು ಹೆಸರಲ್ಲಿ ಪೂಜೆ ಮುಗಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಾಯಿತು ಪೂಜೆ. ಒಂದು ಒಳ್ಳೆ ದರ್ಶನ ಆಯಿತು. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಕುಣ್ತಿದ್ದಾರಲ್ಲ. ನನಗೆ ಶಾರದಾಂಬ ಅಂದರೆ ತುಂಬಾ ಇಷ್ಟ. ತುಂಬ ಕಾಮಾಗಿರುತ್ತೆ, ಏನೋ ಒಂಥರ ಅಟ್ರ್ಯಾಕ್ಷನ್ನು, ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಇವರಿಬ್ಬರಿಗೂ ಸ್ವಲ್ಪ ಹಂಗೆ ಹೊರಗಡೆ ಕೂರಿಸಿ ಫೋಟೋ ಮತ್ತು ವಿಡಿಯೋಸ್ ಕರ್ಕೊಂಡು ಬಂದು ಆಟೋದಲ್ಲಿ ಇಬ್ಬರೂ ಹತ್ತಿಸ್ಕೊಂಡು ಕರ್ಕೊಂಡು ಬಂದು ಇಬ್ಬರೂ ಮಲಗಿಸಿದ್ದಾಯಿತು. ಆಲ್ರೆಡಿ 11:30 ಏನೋ ಆಗಿತ್ತು. ಆವಾಗ ಅವರಿಬ್ಬರೂ ಫುಲ್ ಅವ್ರಿಗೆ ನಿದ್ದೆ. ಆ ಟೈಮಲ್ಲಿ ಏನೇ ಇದ್ರೂ 11 ಗಂಟೆ ಒಳಗಡೆ ಮಲಗಿಬಿಡ್ತಾರೆ ಅವರೆಲ್ಲ, ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು. ಬೆಳಗ್ಗೆ ಅವ್ರದ್ದು ಅದೇ ನಿದ್ದೆ ಟೈಮು. ಸೊ ಅವರಿಗೆ ಮಲಗಿಸ್ಬಿಡೋಣ, ಆಲ್ರೆಡಿ ಟೈಮ್ ಆಗಿದೆ ಅಂತಂದೇಳಿ ಮಲಗಿಸಿ ನಾನು ಇನ್ನೇನು ಪೂಜೆ ಮಾಡಬೇಕಿತ್ತು. ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು, ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾನು ಅವ್ರನ್ನ ಮಲಗಿಸಿ ಆಗಿದ್ಮೇಲೆ ನಾನು ತೊಳೆದು ಪೂಜೆ ಮಾಡಬೇಕಿತ್ತಲ್ವ. ಸೊ ಅದಕ್ಕೆ ಇವಾಗಿಂದ ಸ್ಟಾರ್ಟ್ ಮಾಡಿದ್ದು. ಯಪ್ಪ ಎಷ್ಟು 1:30ಗೆ 11 ಗಂಟೆಗೆ ನಾನು ಸ್ಟಾರ್ಟ್ ಮಾಡಿ 1:30-2 ಗಂಟೆಗೇನೋ ನಂದು ಮುಗ್ದಿದ್ದು. ಇಷ್ಟು 3 ತಾಸು ನಾನು ಪೂಜೆ ಮಾಡಿದ್ದು. ಅದರಲ್ಲೂ ಪೂಜೆ ಮಾಡಬೇಕಾದ್ರೆ ಸೀರೆ ಉಡಿಸ್ಬೇಕಿತ್ತಲ್ಲ ದೇವಿಗೆ, ಎಷ್ಟು ನನಗೆ ತಲೆ ಕೆಟ್ಟೋಗಿತ್ತು ಅಂದರೆ ತುಂಬಾ ತಲೆನೋವು ಬಂದುಬಿಟ್ಟಿತ್ತು ನನಗೆ. ಆಲ್ಮೋಸ್ಟ್ ನಾನು ಸೀರೆ ಉಡಿಸ್ತಿದ್ದಿದ್ದಿಲ್ಲ, ರೆಡಿ ಲಂಗ ಆ ಥರ ಎಲ್ಲ ಹಾಕ್ತಿದ್ದೆ ನಾನು ದೇವಿಗೆ. ಚಂಬು ಇರುತ್ತಲ್ಲ, ಲಕ್ಷ್ಮಿ ಚಂಬಿಗೆ, ಅದನ್ನು ಹಾಕ್ತಿದ್ದೆ ನಾನು. ಹಿಂದ್ಗಡೆ ಕಟ್ಟೋದಷ್ಟೇ ಇರ್ತಿತ್ತು. ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಉಡಿಸಿಲ್ಲ. ಸೊ ಅದಕ್ಕೆ ಈ ಟೈಮು ಇದು 2ನೇ ಸರಿ ಅನಿಸುತ್ತೆ ನಾನು ಸೀರೆ ಉಡಿಸ್ತಾ ಇರೋದು. 2ನೇ ಟೈಮು 3ನೇ ಟೈಮ್ ಅನಿಸುತ್ತೆ. ಸೊ ಇವತ್ತು ಪರ್ಫೆಕ್ಟಾಗಿ ಬಂತು. 3ನೇ ಟೈಮ್ ಅನಿಸುತ್ತೆ ಇದು ಸೀರೆ ಉಡಿಸ್ತಾ ಇರೋದು. ಸೊ ಪರ್ಫೆಕ್ಟಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಸೇಮ್ ಲಕ್ಷ್ಮಿನೇ ಕೂತಿದ್ದಾರೇನೋ ಅಂತ ಅನಿಸಿತ್ತು. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಈ ಸರಿ ದೀಪಾವಳಿ ಹಬ್ಬ. ಹೋದ ವರ್ಷ ಮಾಡಿದ್ದಿಲ್ಲ ನಾನು, ಯಾವ ಹಬ್ಬನೂ ಮಾಡಿದ್ದಿಲ್ಲ ಹೋದ ವರ್ಷ. ಅಮ್ಮು ಚಿಕ್ಕವಳಿರೋದ್ರಿಂದ
ನಾನು ಒಟ್ಟು ಮದುವೆ ಆದಾಗಿಂದ ನಾನು ಯಾವ ಹಬ್ಬನೂ ಮಾಡಿದ್ದಿಲ್ಲ. ಸೊ ಈ ವರ್ಷದಿಂದ ಪ್ರತಿಯೊಂದು ಹಬ್ಬನೂ ನಾನು ಮಾಡ್ತಾಯಿದ್ದೀನಿ. ನಾನು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಷ್ಟೇ ಚೆನ್ನಾಗಿ ನನ್ನ ದೇವ್ರು ಇಟ್ಟಿದ್ದಾನೆ. ಟಚ್ ವುಡ್ ಇದೇ ಥರನೇ ಇರಲಿ ಅಂತ ಅನ್ಕೋತೀನಿ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡ ತಕ್ಷಣ ಅಮ್ಮ ಕಾಲ್ ಮಾಡಿದರು, ಹೋಳಿಗೆ ಮಾಡ್ತಿದ್ದೀನಿ ಬನ್ನಿರಿ, ನಿನಗೆ ಸುಸ್ತಾಗ್ಬಿಟ್ಟೈತೆ ಮತ್ತು ಇಲ್ಲೇ ಊಟ ಮಾಡಂತೆ ಅಂತ ಕರೆದ್ರು. ಸೊ ನಾನು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ಅಮ್ಮು ಫುಲ್ಲು ಮುಖಕ್ಕೆಲ್ಲ ಪೌಡ್ರೆಲ್ಲ ಹಚ್ಕೊಂಡಿದ್ಲು. ಅವಳಿಗೆ ಇವಾಗಂತೂ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಆಗಿಬಿಟ್ಟೈತೆ. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅವಳೊಂದು ಸ್ವಲ್ಪ ನೀಟಾಗಿ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಇವತ್ತು ಆಫೀಸ್ ಪೂಜೆ ಇತ್ತು. ಆ್ಯಂಡ್ ಪಪ್ಪರ ಆಫೀಸ್ ಪೂಜೆ ಇತ್ತು, ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ರು. ಸೊ ಮನೆಗೆ ಹೋಗಿ ರೆಡಿಯಾಗಿ ಬರೋಣ ಅಂತಂದೇಳಿ ಮನೆಗೆ ಹೋಗಿ ನಾನು ರೆಡಿಯಾಗಿ ಅಮ್ಮನ್ನ ಇದೇ ಥರನೇ ಕರ್ಕೊಂಡು ಬಂದು ಅವಳಿಗೆ ಲಂಗ ಹಾಕಿದ್ದೆ ನಾನು. ಬಟ್ ಆದರೆ ಅವಳು ಫುಲ್ಲು ದೊಡ್ಡದಾಗುತ್ತೆ ಫ್ರೆಂಡ್ಸ್. ಅದು ಎಷ್ಟು ಫುಲ್ ಅಂದರೆ ಫುಲ್ಲು ದೊಡ್ಡದಾಗುತ್ತೆ. ಅದು ಅವಳು ಮುಚ್ಕೊಂಡೇ ಹೋಗ್ಬಿಡ್ತಾಳೆ. ಲಂಗ ಎಷ್ಟು ಫೋಲ್ಡ್ ಮಾಡಿದ್ರೂ ಅವಳಿಗೆ ಆಗಲ್ಲ. ಸೊ ಅದಕ್ಕೆ ಚಡ್ಡಿನೇ ಸರಿಯಾಗಿ ಇರುತ್ತೆ ಅಂತ ಅದನ್ನು ಹಾಕಿದರೂ ಕೂಡ ಅವಳು ಕಂಫರ್ಟಾಗಿ ಇರ್ತಿದ್ದಿಲ್ಲ. ಸೊ ಅದಕ್ಕೆ ಚಡ್ಡಿನೇ ಕರೆಕ್ಟಾಗಿದೆ ಇವಳಿಗೆ ಓಡಾಡೋಕ್ಕೆ. ಅವಳು ಒಂದು ಹತ್ರ ಅಂತೂ ಕೂರಲ್ಲ. ಇದೇ ಇರಲಿ ಅಂತಂದೇಳಿ ಅದರಲ್ಲೇ ಕರ್ಕೊಂಡು ಬಂದೆ. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಎಲ್ಲನೂ ಪೂಜೆ ಇನ್ನೂ ಜೋಡಿಸ್ತಾ ಇದ್ರು ಅಮ್ಮ. ಸೊ ಈ ಸೀರೆ ನಮ್ಮ ಮಮ್ಮಿದು ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಅಮ್ಮನ ಸೀರೆ ಉಟ್ಕೊಂಡಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತಂತೆ. ಅದು ನಿಜವಾಗ್ಲೂ ನಿಜವಾದ ಮಾತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನಿಲ್ಲಿ ರೆಡಿ ಮಾಡಿಕೊಂಡು ಆಗಿದ್ಮೇಲೆ ಮಯು ಬರ್ಡೇ ಇದ್ದಿದ್ದರಿಂದ ಮಯು ಮತ್ತು ಅವ್ರ ತಾತ ಹೋಗಿ ಈ ಥರ ಜೀಪ್ನ ಬುಕ್ ಮಾಡಿದರು. ಸೊ ಅವ್ನ ಬರ್ಡೇ ಗಿಫ್ಟ್ ಅಂತಂದೇಳಿ ಅವ್ರ ತಾತ ಕೊಡಿಸಿದ್ದಾರೆ ಜೀಪ್ನ. ಸೊ ಯಪ್ಪ ಅವನಿಗಂತೂ ಒಂದು ಬೇಕು ಅಂತ ಅಂದರೆ ನಮ್ಮ ಅಪ್ಪ ಕೊಡಿಸ್ಲಿಲ್ಲ, ಹಂಗೆ ಇರೋದೇ ಇಲ್ಲ. ಅದು ಸಣ್ಣದಾಗಲಿ ದೊಡ್ಡದಾಗಲಿ ಗೋಲ್ಡ್ ರಿಂಗ್ ಬೇಕು ಅಂತಂದರೆ ಗೋಲ್ಡ್ ರಿಂಗೇ ತಂದು ಕೊಡ್ತಾರೆ. ಅವನು ರಿಂಗ್ ಅಂದರೆ ಇಷ್ಟಪಡ್ತಾನೆ. ಸೊ ನಾನು ಒಂದು ರಿಂಗ್ ಕೊಡಿಸಿದೆ ಅವನಿಗೆ. ಅದಕ್ಕಂತಲೇ ಅವನಿಗೆ ಬರ್ಡೇ ಕೊಡ್ಸೋಣ ಅಂತಂದೇಳಿ ನಾನೊಂದು ರಿಂಗ್ ಕೊಡಿಸಿದೆ. ಸೊ ಲಾಸ್ಟಲ್ಲಿ ಹಾಕ್ತೀನಿ. ಆ್ಯಂಡ್ ಈ ಸರಿ ಜೀಪ್ ಕೇಳಿದ್ದ ಅವ್ರ ತಾತಂಗೆ. ಸೊ ಜೀಪ್ ಅಂತೂ ಬಂದೇ ಬಿಡ್ತು ಕೊನೆಗೂ. ಅವನು ಎಷ್ಟು ಖುಷಿ ಪಡ್ತಾ ಇದ್ದ ಅಂತ ಅಂದರೆ ತುಂಬಾ ಖುಷಿ ಪಡ್ತಾಯಿದ್ದ. ಅದ್ರ ಜೊತೆಗೆ ಅವಳ ತಂಗಿನೂ ಕೂಡ ಖುಷಿ ಪಡ್ತಾಯಿದ್ಲು. ಅವನೊಬ್ಬನೇ ಹೊಡಿಲಿಕ್ಕೆ ಇವಾಗ ಟ್ರೈ ಮಾಡ್ತಾಯಿದ್ದ. ಬಟ್ ಆದರೆ ರಿಮೋಟ್ ಕಂಟ್ರೋಲಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ರು. ಇನ್ನು ಚಿಕ್ಕವನು ಅವನಿನ್ನು 3 ಇಯರ್ಸ್ ಕಂಪ್ಲೀಟಾಗಿ 4 ಇಯರ್ಸ್ ರನ್ನಿಂಗ್ ಇವಾಗ. ಅಷ್ಟು ಗೊತ್ತಾಗಲ್ಲ. ಆದ್ರೂ ಅವನಿಗೆ ಅಷ್ಟು ಮೈಂಡ್ ಡ್ರೈವ್ ಮಾಡಬೇಕು, ನಾನು ಜೀಪ್ ಹೊಡಿಬೇಕು ಅಂತಂದೇಳಿ ಅಷ್ಟು ಥಾಟ್ಸ್ ಇದೆ ಅಲ್ಲ. ತುಂಬಾ ಗ್ರೇಟ್ ಅನ್ಕೋಬೇಕು. ನಮಗೆ ನಾವಿದ್ದಾಗಿದೆಲ್ಲ ನಮಗೂ ಏನೂ ಗೊತ್ತೇ ಇದ್ದಿದ್ದಿಲ್ಲ. ಒಂದು ಸೈಕಲ್ ಹೊಡಿಯೋಕ್ಕೂ ನಾನು ಒಂದು 5th or 6th ₹4 ಕೊಟ್ಟು ಸೈಕಲ್ನ ತೊಗೊಂಡು ಬಾಡಿಗೆ ಸೈಕಲ್ ತೊಗೊಂಡು ಕಲ್ತಿದ್ದು ಇದೆ ನಮ್ಮ ಹಿಸ್ಟ್ರಿನಲ್ಲಿ. ಇವ್ರಿಗೆ ಇವಾಗಲೇ ಜೀಪು ಯಪ್ಪ ಎಷ್ಟು ಕಾಲ ಚೇಂಜ್ ಆಗ್ತಾಯಿದೆ ಅಂತ ಅಂದರೆ. ಆ್ಯಂಡ್ ಅದೇ ರೀತಿ ಡೇ ಬೈ ಡೇ ತುಂಬಾ ಟೈಮ್ ಬೇಗನೆ ಹೋಗ್ತಾ ಇದೆ. ಸೊ ಅದಕ್ಕೆ ನಾವು ಕೂಡ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮೆಟ್ಲು ಹತ್ತಾ ಇದ್ದೀನಿ. ಏನೋ ಅದರಲ್ಲೇ ಖುಷಿ ಪಡ್ತೀನಿ. ಜಾಸ್ತಿ ಹತ್ತೋಕ್ಕೆ ಒಂದೇ ಸರಿಗೆ ಮೇಲೆ ಹೋಗೋಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಸಣ್ಣದಾಗಿ ಹತ್ತಿ ಆಮೇಲೆ ಮೇಲೆ ಹೋಗೋಣ. ಅತಿ ಆಸೆ ಕತ್ತಿಗೇಡು ಅನ್ನೋ ಥರ ಆಗಬಾರ್ದು. ನನಗೆ ಯಾವುದೇ ರೀತಿ ಆಸೆ ಅನ್ನೋದಿಲ್ಲ. ಕನಸಿದೆ, ತುಂಬಾ ಕನಸಿದೆ. ಅಷ್ಟೊಂದು ದೊಡ್ಡ ಕನಸೇನಿಲ್ಲ, ತುಂಬ ಕನಸಿದೆ. ಅದು ನನಸು ಮಾಡೋವರೆಗೂ, ನನಗೆ ಈಡೇರೋವರೆಗೂ ನಾನು ಬಿಡಲ್ಲ. ನೆವರ್ ಗಿವ್ ಅಪ್ ಅಂತ ಅಂದರೆ ಅದು ನಿಜಾನೇ. ನಾನಂತೂ ಅದನ್ನು ನಿಜಾನೇ ಮಾಡೋದು. ನನ್ನ ವಿಚಾರದಲ್ಲಿ ನೆವರ್ ಗಿವ್ ಅಪ್ ಅನ್ನೋದು ಒಂದೊಳ್ಳೆ ವರ್ಡ್ ಅಂತಲೇ ಹೇಳ್ಬೋದು. ನನಗೆ ಸಂಬಂಧಪಟ್ಟಿದ್ದದು ವರ್ಡು. ಯಾವುದೇ ವಿಚಾರ ಆಗಲಿ ನಾನು ಒಂದು ಡಿಸೈಡ್ ಮಾಡಿ ಮಾಡಬೇಕು ಅಂತ ಅಂದರೆ ನಾನು ಮಾಡೇ ಮಾಡ್ತೀನಿ. ನೆವರ್ ಗಿವ್ ಅಪ್ ಅಂತ ಅಂದ್ಕೊಂಡು ಬಿಡೋಕ್ಕೆ ಸಾಧ್ಯನೇ ಇಲ್ಲ ನಾನು. ಸೊ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಪಟಾಕಿ ಹಚ್ಚಿ ಜಸ್ಟ್ ಸುರು ಬತ್ತಿ ಅದನ್ನು ಹಚ್ಚಿ ಮಯುದು ಬರ್ಡೇ ಸೆಲೆಬ್ರೇಷನ್ ಕೂಡ ಅಲ್ಲೇ ಆಯಿತು. ಸೊ ಬರ್ಡೇ ಸೆಲೆಬ್ರೇಷನ್ಗೆ ನಮ್ಮ ಪಪ್ಪನ ಫ್ರೆಂಡ್ ಅವರೆಲ್ಲ ಬಂದಿದ್ದರು. ತುಂಬಾ ಚೆನ್ನಾಗಾಯಿತು. ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಈ ವರ್ಷದಿಂದ ಯಾರ ಬರ್ಡೇನೂ ಮಾಡೋದು ಬೇಡ. ಅಮ್ಮು ಬರ್ಡೇ ಮಾಡೋಣ, ಮಯು ಬರ್ಡೇ ಮಾಡೋದು ಬೇಡ. 2 ವರ್ಷ ಮಾಡಿದ್ದು ಸಾಕು. ಅಮ್ಮದು 1-2 ವರ್ಷ ಮಾಡಿ ಸುಮ್ಮನಾಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಅದಕ್ಕೆ ಯಾರನ್ನೂ ಕರೆದಿದ್ದಿಲ್ಲ, ನಾನು ಯಾರನ್ನು ಇನ್ವೈಟ್ ಮಾಡಿದ್ದಿಲ್ಲ, ಯಾರಿಗೂ ಹೇಳಿದ್ದೂ ಇಲ್ಲ ನಾನು ಮಯು ಬರ್ಡೇ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ಸೊ ಮಾಡಬಾರ್ದು ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಬಟ್ ಆದರೆ ಅವ್ರ ತಾತ ಜೀಪ್ ತಂದಿರೋದು ಕಾರಣಕ್ಕೆ ಈ ವರ್ಷ ಮಾಡಮ್ಮ ಅಂತಂದು ಹೇಳಿದರು. ಸೊ ಅಲ್ಲೇ ಆಫೀಸ್ ಹತ್ರನೇ, ಆಫೀಸ್ ಮುಂದೆನೇ
ಕೇಕ್ ಕಟ್ಟಿಂಗ್ ಮಾಡಿಸಿದ್ದಷ್ಟೇ ವಿನಃ ಮತ್ತಿನ್ನೇನೂ ಮಾಡಿಲ್ಲ. ಮನೇಲಿ ಅಡುಗೆ ಕೂಡ ಮಾಡಲಿಲ್ಲ ನಾನು, ಅಮ್ಮನ ಮನೆಯಲ್ಲೇ ಹೋಗಿ ಅಡುಗೆ ಮಾಡಿದ್ದು. ಆ್ಯಂಡ್ ನಾನು ಪೂಜೆ ಮಾಡೋದನ್ನು ನನ್ನ ಫ್ರೆಂಡ್ ತಂಗಿ ಆಗಬೇಕು ಅವಳು ವಿಡಿಯೋನ ತೆಗಿತಾಯಿದ್ಲು. ಸೊ ತುಂಬಾ ಚೆನ್ನಾಗಿ ಮಾಡಿದ್ಲು. ನನಗೆ ಮಾಡಕ್ಕ ಪೂಜೆ ಮಾಡು, ಆನ್ ಆಗಿದೆ. ನನಗೆ ಅವಳಿಗೆ ಮಾಡೋಕ್ಕೆ ಬರುತ್ತೋ ಇಲ್ಲೋ, ಹೆಂಗೆ ಮಾಡ್ತಾಳೋ ಏನೋ ಅಂತ ನಾನು ಅಂದ್ಕೊಂಡಿದ್ದೆ. ಚೆನ್ನಾಗಿ ಮಾಡಿದ್ದಾಳೆ. ನಾನು ಇವಾಗ ನೋಡ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆ ವಿಡಿಯೋ. ಸೊ ನಾನು ತುಂಬ ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ ಸೀರೆಯಲ್ಲಿ. ಇಷ್ಟೆಲ್ಲ ಮುಗೀತು ಪೂಜೆದು. ಆ್ಯಂಡ್ ಇವಾಗ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತಂದೇಳಿ ಪಪ್ಪನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವರು ಕೂಡ ಇದ್ಕೊಂಡು ನಮ್ಮ ಮನೆಯವರು ಕೇಕ್ ತೊಗೊಂಡು ಬಂದರು. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಅವನನ್ನು ಹೊರಗಡೆನೇ ಕುಂದ್ರಿಸಿ ಆಫೀಸ್ ಮುಂದೆನೇ ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡಿದ್ದಾಯಿತು. ಸೊ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇವತ್ತು ಫುಲ್ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ ಅಂತಂದೇಳಿ. ಎಸ್, ಇದೆ ಅದು ಸರ್ಪ್ರೈಸು. ನಾನು ನನ್ನ ಒಂದು ಓನ್ ಅಮೌಂಟಲ್ಲಿ, ನಾನು ಒಂದು ಅರ್ನ್ ಮಾಡಿರೋವಂಥ ದುಡ್ಡಲ್ಲಿ ನಾನು ಯಾವತ್ತೂ ನಮ್ಮ ಮಮ್ಮಿಗೆ ಏನೂ ಕೊಡಿಸಿದ್ದಿಲ್ಲ. ಸೊ ಅದಕ್ಕೆ ಇದು ಫಸ್ಟ್ ನನ್ನ ಅರ್ನಿಂಗ್ಸಲ್ಲಿ ಫಸ್ಟ್ ಅಮೌಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅವರಿಗೆ ನಾನು ಕೊಡೋಣ ಅಂತಂದೇಳಿ, ನನ್ನ ಫೇವ್ರೆಟ್ ಪೀಪಲ್ಸ್, ನನಗೆ ಚೆನ್ನಾಗಿ ನನ್ನನ್ನು ನೋಡಿ ಖುಷಿ ಪಡುವಂಥ ವ್ಯಕ್ತಿಗಳಿಗೆ ನಾನು ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದರಲ್ಲೂ ನಮ್ಮ ತಮ್ಮ ಮತ್ತು ನಮ್ಮ ಪಪ್ಪಂಗೆ ಕೊಡಲಿಲ್ಲದಕ್ಕೆ ತುಂಬಾ ಬೇಜಾರಿದೆ ಫ್ರೆಂಡ್ಸ್. ನನಗೆ ನಿಜವಾಗ್ಲೂ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಬಟ್ ತನ್ನ ಕೈಲಿ ಅವ್ರಿಗೆ ಕೊಡೋವಷ್ಟು ನಾನಿನ್ನೂ ಸಂಪಾದನೆ ಮಾಡಿಲ್ಲ. ಯಾಕೆಂದರೆ ಅವ್ರು ಯಾವಾಗಲೂ ಹೈ ಲೆವೆಲಾಗೆ ಇರ್ತಾರೆ ನನ್ನ ಮನಸ್ಸಲ್ಲಿ. ಅವ್ರಿಗೆ ಗಿಫ್ಟ್ ಕೊಟ್ಟಿಲ್ಲ ಅಂತಂದೇಳಿ ನನಗೆ ಗಿಲ್ಟ್ ಕಾಡ್ತಾಯಿದೆ. ಬಟ್ ಅವರು ನನಗೆ ಕೊಟ್ಟಿಲ್ಲ ಅಂತಂದೇಳಿ ಅವ್ರು ಯಾವತ್ತೂ ಅಂದ್ಕೊಂಡಿಲ್ಲ. ಬಟ್ ತುಂಬಾ ಖುಷಿಪಟ್ಟರು. ಇಷ್ಟ ಆದರೂ ನಾನು ತೊಗೊಂಡು ಬಂದಿದ್ದೀನಲ್ಲ, ಅಟ್ಲೀಸ್ಟ್ ನಮ್ಮ ಮಮ್ಮಿಗೆ ತೊಗೊಂಡು ಬಂದಿದ್ದೀನಲ್ಲ, ಅದನ್ನು ತುಂಬಾ ಖುಷಿಪಟ್ಟರು ಅಮ್ಮಂಗೆ ಕೊಡಿಸಿರೋದನ್ನು. ಸೊ ಅಮ್ಮಂಗೆ ರಿಂಗು ಮತ್ತು ನಮ್ಮ ಮನೆಯವ್ರಿಗೆ ಈ ರಿಂಗು, ನಮ್ಮ ಇವ್ಗೂ ರಿಂಗು, ನಮ್ಮ ಅಮ್ಮಂಗೆ ಮಾತ್ರ ನೆಕ್ ಚೈನ್ನ ತೊಗೊಂಡು ಬಂದಿದ್ದೀನಿ. ಸೊ ನೆಕ್ ಚೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಎಷ್ಟಾಯಿತು ಏನು ಅಂತಂದೇಳಿ ಕೇಳೋಕೆ ಹೋಗ್ಬೇಡಿ. ನಾನು ನೆನಪೇ ಇಲ್ಲ ಅದು ಎಷ್ಟಾಗೈತೆ ಏನು ಅಂತಂದೇಳಿ. ನಾನು ಯಾಕೆಂದರೆ ಸ್ವಲ್ಪನೇ ಅಮೌಂಟ್ ಕೊಟ್ಟು ನಾನು ಚೈನ್ನ ಮಾಡಿಸಿರೋದು. ಬಟ್ ಇದೆಲ್ಲ ಹಾಗೆ ತೊಗೊಂಡಿರೋದು. ಬಟ್ ಗಣೇಶನ ಮಾತ್ರ ನಾನು ಮಾಡಿಸಿರೋದು. ಇವರಿಗೆ ಗಣೇಶ ಅಂದೇ ಕೊಡಬೇಕು ಅಂತಂದೇಳಿ. ನಮ್ಮ ಒಂದು ಇಬ್ಬರದು ಪ್ರೀತಿಗೆ ಗಣೇಶನೇ ಕಾರಣ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಫಸ್ಟ್ ನಾನು ಗೋಲ್ಡ್ ಗಿಫ್ಟ್ ಕೊಡ್ತಾ ಇರೋದು ಅವರಿಗೆ. ಸೊ ಗಣೇಶನೇ ಕೊಡೋಣ ಅಂತಂದೇಳಿ ಕೊಟ್ಟೆ. ಆ್ಯಂಡ್ ಅಷ್ಟಾಯಿತು ಸರ್ಪ್ರೈಸ್. ತುಂಬಾ ಖುಷಿಪಟ್ಟರು ಎಲ್ಲರೂ. ಆ್ಯಂಡ್ ನೆಕ್ಸ್ಟ್ ಡೇ ಇದು ನಮ್ಮ ಹಸ್ಬೆಂಡಿಗೆ ಫುಲ್ ರಜಾ ಇತ್ತು, 2 ದಿನ ಕಂಟಿನ್ಯೂಸ್ ಆಗಿ ಅಂತಂದೇಳಿ. ನನಗೆ ಗೊತ್ತಿಲ್ಲ, ನೀನು ಎಲ್ಲಾದರೂ ಕರ್ಕೊಂಡು ಹೋಗಲೇಬೇಕು ಅಂತಂದೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದೇ ದಿನದಲ್ಲಿ ಒಂದು ಯಾವುದೋ ದೇವರಹಳ್ಳಿ ಹತ್ರ ಇರೋವಂಥ ಉಡುಗಿರಿ ಊರಿಗೆ ಹೋಗಿದ್ವಿ ನಾವು ಬೈಕಲ್ಲಿ. ಸೊ ಎಷ್ಟು ಕಿಲೋಮೀಟ್ರೋ ಏನೋ ಗೊತ್ತಿಲ್ಲ, 50 ಕಿಲೋಮೀಟ್ರೋ ಎಷ್ಟು ಅಂದ್ರಪ್ಪ, 50-60 ಕಿಲೋಮೀಟ್ರ್ ಅಂತ ಹೇಳಿದರು ದಾವಣಗೆರೆಯಿಂದ. ಸೊ ತುಂಬಾ ಚೆನ್ನಾಗಿತ್ತು. ಮಳೆ ಬರ್ತಾಯಿತ್ತು, ಚಳಿ ಇತ್ತು, ಗಾಳಿ ಇತ್ತು. ಓ ಮೈ ಗಾಡ್. ಇಬ್ಬರು ಮಕ್ಕಳನ್ನ ಅಮ್ಮನ ಜೊತೆ ಬಿಟ್ಟು ನಾವಿಬ್ಬರು ಹೋಗಿದ್ವಿ. ಆ್ಯಂಡ್ ನಮ್ಮ ಜೊತೆ ಅಕ್ಕ ಅವರು ಬಂದಿದ್ದರು. ಅವರೊಂದು ಬೈಕು, ನಾವೊಂದು ಬೈಕಲ್ಲಿ ಬಂದಿದ್ದು. ಸೊ ಅವರು ಬರಲ್ಲ ಅಂತ ಹೇಳ್ತಿದ್ರು. ನಮಗಿಬ್ಬರಿಗೆ ಹೋಗೋಕ್ಕೆ ಸುಮ್ಮನೆ ಬೇಜಾರಾಗುತ್ತೆ, ಮತ್ತು ಅವರು ಚೆನ್ನಾಗಿ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ಬೋದು ಅಂತಂದೇಳಿ ಕರ್ಕೊಂಡು ಹೋದ್ವಿ. ಸೊ ತುಂಬಾ ಖುಷಿ ಆಯಿತು. ನಾವು ಮದುವೆ ಆಗಿ 4 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಲಾಂಗ್ ಡ್ರೈವಲ್ಲಿ ಹೋಗಿದ್ದು. ನಾವು ಮದುವೆ ಆದಮೇಲೂ ಹೋಗಿಲ್ಲ, ಮದುವೆಗಿಂತ ಮುಂಚೆ ಹೋಗಿಲ್ಲ, ಲಾಂಗ್ ಡ್ರೈವ್ ಎಲ್ಲೂ ಹೋಗಿಲ್ಲ. ಫಸ್ಟ್ ಟೈಮ್ ನಾವಿಬ್ಬರು ಹೋಗಿರೋದು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲಿ ಮಳೆಯಲ್ಲಿ ತೋರಿಸ್ಕೊಂಡು ಹೋಗ್ತೀವೋ ಏನೋ ಅಂತಂದೇಳಿ ಅನ್ಕೊತಿದ್ವಿ. ಬಟ್ ಆದರೆ ಸ್ವಲ್ಪ ಅಷ್ಟೇ ಮಳೆ ಬಂದಿದ್ದು. ತೋಳುಣ್ಸೆ ಹತ್ರ ಏನೋ ಸ್ವಲ್ಪ ಮಳೆ ಬಂತು. ನಾವು ಹಂಗೆ, ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನಮ್ಮ ಅಕ್ಕನೇ ಹೇಳ್ತಾಯಿದ್ರು, ಹಂಗೆ ರಿಟರ್ನ್ ಹೋಗಿಬಿಡೋಣ, ಬೇಡ ಮತ್ತೆ ತೋರಿಸ್ಕೊಳೋದು ಹಂಗೆ ಅಂತ. ಬಟ್ ಆದರೆ ಇಲ್ಲ ರೀ, ನಾನು ಏನಂದ್ರೂ ಹೋಗಬೇಕು ಅಂದರೆ ಹೋಗ್ಬೇಕಂಡು ಇದು ಹಿಸ್ಟ್ರಿನ ನಾನು ಯೂಟ್ಯೂಬಲ್ಲಿ ಕೇಳಿದ್ದೆ. ನಾನು ತುಂಬಾ ಪವರ್ಫುಲ್ ದೇವರು ಫ್ರೆಂಡ್ಸ್. ಈ ಒಂದು ಉಡುಗಿರಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾ ಪವರ್ಫುಲ್ ಇದೆ. ಆ್ಯಂಡ್ ಹಿಸ್ಟ್ರಿ ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ಇದ್ರ ಹಿಸ್ಟ್ರಿ ನಿಮಗೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ. ಸೊ ನೀವು ಕೂಡ ಕೇಳ್ಕೊಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ದೇವಸ್ಥಾನ. ತುಂಬಾ ಕಾಮಾಗಿತ್ತು. ಎಷ್ಟು ಪ್ರಶಾಂತವಾಗಿತ್ತು ಅಂತಂದರೆ ಅಲ್ಲೇ ಇರಬೇಕು. ಆ ಒಂದು ಕ್ಲೈಮೇಟ್ಗೂ ಅದಕ್ಕೂ ಯಪ್ಪ
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಬಿಟ್ಟು ಬರಲಿಕ್ಕೆ ಮನಸ್ಸಿದ್ದಿದ್ದಿಲ್ಲ. ಏನೋ ನನ್ನ ಇಬ್ಬರು ಮಕ್ಕಳನ್ನ ಬಿಟ್ಟು ಬಂದಿದ್ದೀನಲ್ಲ ಅಂತಂದೇಳಿ ಅದೊಂದು ಕಾರಣಕ್ಕೆ ನಾನು ಬೇಗ ಬಂದಿದ್ದು. ಮತ್ತು ನಾವು ಇಲ್ಲ ಅಂದಿದ್ರೆ ಏನೋ ಸ್ವಲ್ಪ ಹೊತ್ತು ಇರ್ಬೋದಿತ್ತು ಅಂತ ಅನಿಸುತ್ತೆ. ಬಟ್ ಇನ್ನೊಂದು ಸರಿ ನಾನು ನೆಕ್ಸ್ಟ್ ಟೈಮ್ ಮತ್ತೆ ರೀವಿಸಿಟ್ ಮಾಡಲೇಬೇಕು ಅಂತ ಹೇಳಿದೆ ನಾನು. ನನ್ನ ಹಸ್ಬೆಂಡು ಸರಿ ಆಯಿತು ಹೋಗೋಣ, ಒಂದು ಗಾಡಿ ಮಾಡಿಸ್ಕೊಂಡು ಹೋಗೋಣ ಅಂತಂದೇಳಿ. ಬಟ್ ಈ ಒಂದು ವೆದರ್ಗೆ ನಾನು ತುಂಬ ಆಸೆ ಇತ್ತು, ನಾನು ಚಿಕ್ಕಮಂಗ್ಳೂರು ಸೈಡ್ ಹೋಗಬೇಕು, ಈ ವೆದರ್ಗೆ ಲಾಂಗ್ ಡ್ರೈವ್ ನನಗೆ ಕರ್ಕೊಂಡು ಹೋಗ್ರಿ ಅಂತ ಚಿಕ್ಕಮಂಗ್ಳೂರು ಸೈಡ್ ಹೇಳ್ತಾಯಿದ್ದೆ. ಬಟ್ ಚಿಕ್ಕಮಂಗ್ಳೂರೆಲ್ಲ ಏನಕ್ಕೆ ಬೇಕು ಅಷ್ಟು ದೂರ, ಬೇಡ, ಇದ್ದೇ ನಮಗೆ ಒಂದು ಖುಷಿ ಕೊಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಗ್ರೀನರಿ, ಬೆಟ್ಟ ಗುಡ್ಡ, ಅದರಲ್ಲೂ ಮೋಡ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ನೀವೇ ನೋಡ್ತಾ ಇದ್ರಲ್ಲ, ನಾನು ಎಷ್ಟು ಜಾಸ್ತಿ ನಾನು ಕ್ಲೌಡ್ನೇ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ನನ್ನ ಫೋನಲ್ಲಿ. ಆಮೇಲೆ ಅಲ್ಲಿಂದ ದೇವ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಅಲ್ಲೇ ಹತ್ರ ಆಗುತ್ತಲ್ವ ಸಂತೆಬೆನ್ನೂರು. ನಾನು ಇಷ್ಟು ವರ್ಷ ಆದರೂ ದಾವಣಗೆರೆಯಲ್ಲಿದ್ದರೂ ಸಂತೆಬೆನ್ನೂರು ಪುಷ್ಕರಣಿ ನೋಡಿದ್ದೇ ಇಲ್ಲ. ಸೊ ಈ ಕಡೆ ಸೈಡ್ ನಾನು ಬಂದಿದ್ದೇ ಇಲ್ಲ. ನಾವೆಲ್ಲ ಗೋಕರ್ಣ, ಧರ್ಮಸ್ಥಳ ಆ ಕಡೆನೇ ಟ್ರಿಪ್ ಟೂರ್ ಎಲ್ಲ ಹೋಗ್ತಿದ್ದಿದ್ದು. ಬಟ್ ಈ ಕಡೆ ಬಂದಿದ್ದಿಲ್ಲ ಅಂತಂದೇಳಿ, ಸೊ ಸಂತೆಬೆನ್ನೂರಿಗೆ ಹತ್ರ ಆಗುತ್ತಲ್ಲ, ಸಂತೆಬೆನ್ನೂರಿಗೆ ಹೋಗಿ ಬರೋಣ ಅಂತಂದೇಳಿ ಸಂತೆಬೆನ್ನೂರಿಗೆ ಬಂದು ಪುಷ್ಕರಣಿ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫಿಶ್ ಎಲ್ಲ ತುಂಬಾ ದೊಡ್ಡದಿತ್ತು. ಸೊ ಅದನ್ನು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಬಟ್ ಇನ್ನೊಂದು ನನಗೆ ಭಯ ಆಗ್ತಿತ್ತು, ನನ್ನ ಫೋನ್ ಎಲ್ಲಿ ಬಿದ್ದುಬಿಟ್ರೆ ಕಷ್ಟ ಅಂತಂದೇಳಿ. ಸೊ ಅದಕ್ಕೆ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿರೋದೇ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಕ್ಲೈಮೇಟ್ನ ನಾನು ತುಂಬ ಎಂಜಾಯ್ ಮಾಡೋದಲ್ಲಿ, ಆ ಒಂದು ಖುಷಿನಲ್ಲಿ ಇದ್ದೆ. ನಾನು ಈ ಥರ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ನನಗೆ ಐಡಿಯಾನೇ ಇದ್ದಿದ್ದಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಡೈರೆಕ್ಟ್ ದಾವಣಗೆರೆಗೆ ಬಂದಿದ್ದಾಯಿತು. ದಾವಣಗೆರೆ ಬಂದು ಮನೆಯಲ್ಲಿ ಹಬ್ಬ ಮಾಡಲೇಬೇಕಲ್ವ. ಮತ್ತೆ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಕಷ ಎಲ್ಲ ಮಾಡಿಕೊಂಡು, ಕಷನೆಲ್ಲ ಓಡಿಸ್ಕೊಂಡು ಪೂಜೆ ರೆಡಿ ಮಾಡಿಕೊಂಡು, ಮಕ್ಕಳನ್ನಿಬ್ಬರೂ ರೆಡಿ ಮಾಡಿ, ನೋಡಿ ಅಮ್ಮ ಎಷ್ಟು ಚೆಂದ ಕಾಣ್ತಿದ್ದಾಳೆ. ಅವಳನ್ನು ಎತ್ಕೋ ಅಂತಂದೇಳಿ ಅಳ್ತಾ ಇದ್ಲು. ಅವಳಿಗೆ ಆಲ್ರೆಡಿ ನಿದ್ದೆ ಬಂದಿತ್ತು, ಅದಕ್ಕೆ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿ, ದೀಪ ಬೆಳಗಿ ಮತ್ತು ಅಮ್ಮನ ಮನೆಗೆ ಹೋಗಿದ್ದಾಯಿತು. ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದರು. ಅಲ್ಲಿ ಅಡುಗೆ ಕೂಡ ಅಲ್ಲೇ ಮಾಡಿದರು. ನನಗೆ ಹೋಳ್ಗೆ ಮಾಡೋಕ್ಕೆ ಸಾಕಾಗೋಗುತ್ತೆ, ನನಗಾಗಲ್ಲ ಇವಾಗ. ಅಮ್ಮ ಅಲ್ಲಿಗೆ ಬರ್ರಿ ಅಂತ ಹೇಳಿದರು. ಸೊ ಅಲ್ಲೇ ಹೋಗಿ ನಾನು ಜಸ್ಟ್ ಪಾಯಸ ಮಾಡಿ ಎಡೆ ಇಟ್ಟು ಅಮ್ಮನ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಮಯು ಅಮ್ಮ ತುಂಬಾ ಎಂಜಾಯ್ ಮಾಡ್ತಿದ್ರು ಫ್ರೆಂಡ್ಸ್. ನನಗೆ ಅದು ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಮಯು ಮಾತ್ರ ಎದುರುತಾನೆ ಇದ್ದಿದ್ದಿಲ್ಲ ಪಟಾಕಿ ಏನಾರ ಡಮ್ ಅಂದ್ಬಿಟ್ರೆ RCB ಅಂತಂದೇಳಿ ಕೂಗ್ತಾ ಇದ್ದ. ಅವನಿಗೇನು ಇವಾಗಲೇ RCB ಕ್ರೇಜ್, ಅವನಿಗೆ ಎಷ್ಟು ಗೊತ್ತಾಗುತ್ತೆ ನೋಡಿ. ಅವನಿಗೆ ಪಟಾಕಿ ಡಮ್ ಅಂದ ತಕ್ಷಣವೇ, ಸೌಂಡ್ ಬಂದ ತಕ್ಷಣ ಸಾಕು RCB ಅಂತ ಕೂಗ್ತಾ ಇದ್ದ. ನಾವಂತೂ ಬಿದ್ದು ನಗ್ತಾಯಿದ್ವಿ ಅವಂಥದ್ಲು ಮಾತು ಕೇಳಿಸ್ಕೊಂಡು. ಅಮ್ಮು ಹಿಡ್ಕೊತಿದ್ದಿದ್ದಿಲ್ಲ ಪಟಾಕಿನ, ಬಟ್ ಮಯು ಹಿಡ್ಕೊತಾ ಇದ್ದ. ಸೊ ಇಷ್ಟ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನೊಂದು ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬನ್ನಿ, ಏನು ಅನ್ನಿಸ್ತು ಅಂತಂದೇಳಿ ಕಮೆಂಟ್ ಮಾಡಿ.